ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ಒಂದು ಒಳ್ಳೆಯ ರುಚಿಕರವಾದ ಸಾಂಬಾರು ಮತ್ತು ಇಡ್ಲಿ ಮಾಡಿದ್ದೀನಿ. ಅದಕ್ಕೆ ನಿನ್ನೆ ನೈಟಿನಲ್ಲೇ ಪ್ರಿಪೇರ್ ಮಾಡಿದ್ದೀನಿ. ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ. ನಿಮಗೆ ಮೆದುವಾದ ಇಡ್ಲಿ ಬೇಕಾ? ಈ ಥರ ಉದ್ದಿನ ಕಾಳು ತಗೊಳ್ಳಿ. 7 ಗಂಟೆಗಳ ಕಾಲ ನೆನೆ ಹಾಕಿ ಚೆನ್ನಾಗಿ ತೊಳೆದುಬಿಟ್ಟು ನೆನೆ ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಇಡಿ ಅನ್ನ ಸೇರಿಸ್ಕೊಳ್ಳಿ. ಇದನ್ನು ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಈಗ ಇಡ್ಲಿಗೆ ಉದ್ದಿನ ಕಾಳು ರುಬ್ಬಿ ಆಯಿತು ನೋಡಿ. ಇಷ್ಟು ಗಟ್ಟಿಯಾಗಿ ಇಷ್ಟು ಚೆನ್ನಾಗಿ ರುಬ್ಬಬೇಕು ನೋಡಿ. ನೆಕ್ಸ್ಟ್ ನಾವು ಅಕ್ಕಿನ ರುಬ್ಕೊಂಡು ಬರೋಣ. ಇದೇ ಮಿಕ್ಸಿ ಜಾರಿಗೆ ಹಾಕಿ ಹಾಕೋಣ. ಅಕ್ಕಿ ಅಲ್ಲ, ಅಕ್ಕಿ ಇದು ಅಕ್ಕಿ ಅಲ್ಲ, ಇದು ಅಕ್ಕಿ ಅಲ್ಲ, ಇದು ಅಕ್ಕಿ. ಆಕಾರಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದ್ರೂ ಶಬ್ದ ಬಂದಾಗ ಎಷ್ಟೊಂದು ವ್ಯತ್ಯಾಸ ಅಲ್ವ. ಆಕಾರಕ್ಕೆ ಅಕ್ಕಿ, ಆಕಾರಕ್ಕೆ ಅಕ್ಕಿ. ಇದು ಅಕ್ಕಿ ನೋಡಿ. ಇನ್ನು ನೀರು ಹಾಕ್ಕೊಂಡು ಉಪ್ಪೆಲ್ಲ ಹಾಕೋದಿಲ್ಲ, ಬೆಳಿಗ್ಗೆನೇ ಹಾಕೋದು. ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನಾನು ಒಂದು ಸಣ್ಣ ತರಿಯಾಗಿ. ಈಗ ನೆನೆ ಹಾಕಿರುವ ಅಕ್ಕಿನ ಚೆನ್ನಾಗಿ ತೊಳೆದು ತರಿಯಾಗಿ ರುಬ್ಬಿ ನಾನು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಲಸಿ ತೆಗಿಬೇಕು. ಆಮೇಲೆ ಬೇಕಂದರೆ ಮಾತ್ರ, ನೀರಿನ ಅಗತ್ಯ ಇದ್ದರೆ ಮಾತ್ರ ನೀರು ಸೇರಿಸ್ಬೇಕು. ಯಾಕೆಂದರೆ ಅದು ಉಬ್ಬಿ ಬರುವಾಗ ನೀರಾಗುತ್ತಲ್ಲ. ನಮಗೆ ಮೆದು ಇಡ್ಲಿ ಬೇಕಂದರೆ ಪಾಕ ಎಲ್ಲ ಸರಿಯಾಗಿರಬೇಕು. ಇವಾಗ ಇದನ್ನು ಕಲಸೋದ್ರಲ್ಲೇ ಇರೋದು ನೋಡಿ. ಈಗ ಇದಕ್ಕೆ ನೀರಿನ ಅಗತ್ಯ ಬೇಡ, ಯಾಕೆಂದರೆ ಇದು ಕರೆಕ್ಟಾಗಿದೆ. ಈ ಥರ ನಾವೇನು ಮಾಡಬೇಕು, ಒಂದು ಮಿನಿಮಮ್ ಒಂದು 15 ನಿಮಿಷದಿಂದ 20 ನಿಮಿಷ ಆದರೂ ಈ ಥರ ಕಲಿಸ್ಬೇಕು. ನಮ್ಮ ಕೈಯ ಬಿಸಿಗೆ ಚೆನ್ನಾಗಿ ಇದು ಉಬ್ಬಿ ಬರುತ್ತೆ. ನಾವು ನ್ಯಾಚುರಲ್ಲಾಗಿ ಇಡ್ಲಿ ಹಿಟ್ಟು ಉಬ್ಬಬೇಕು. ನಾವು ಸೋಡಾ ಈಸ್ಟೆಲ್ಲ ಹಾಕಿ ನಾವು ಅದನ್ನು ಉಬ್ಬಿಸಬಾರ್ದು. ಯಾಕಂದರೆ ನಮ್ಮ ಕೈ ಬಿಸಿಗೇ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಬೇಕಂದ್ರೆ ಸ್ವಲ್ಪ ಲೈಟ್ ಬಿಸಿ ನೀರು ಮಾಡಿ ಅದರ ಮೇಲೆ ಇಡ್ಬೋದು. ಒಂದು ಅರ್ಧ ಬಿಸಿನೀರು, ಒಂದು ಪಾತ್ರೆಯಲ್ಲಿ ಒಂದು ಅರ್ಧದಷ್ಟು ಬಿಸಿನೀರು ಮಾಡಿ ಅದರ ಮೇಲೆ ಇಟ್ಟರೆ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ. ನಾವೀಗ ಕಲಸೋದ್ರಲ್ಲೇ ಇಡ್ಲಿ ಇರೋದು ನೋಡಿ. ಇಡ್ಲಿ ರುಬ್ಬಲಿಕ್ಕೆ ಇಷ್ಟು ಬಿಸಿನೀರನ್ನ ಮಾಡಬೇಕು. ಇಷ್ಟೇ ಬಿಸಿ ಅದು ಸಾಕು, ಕುದಿಬಾರ್ದು. ಇನ್ನು ಅದು ಫುಲ್ ಇಲ್ಲ, ಒಂದು ಪಾತ್ರೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನು ಬಿಸಿ ಮಾಡಿ ಈಗ ನಾವು ರುಬ್ಬಿದ ಹಿಟ್ಟನ್ನು ಇದರ ಮೇಲೆ ಇಡೋಣ. ಯಾಕಂದರೆ ಇದು ಚಿಕ್ಕ ಪಾತ್ರೆ ಆಗಿರಬೇಕು. ಇದರ ಮೇಲೆ ಇಡುವ ಪಾತ್ರೆ ದೊಡ್ಡ ಪಾತ್ರೆ ಇರ್ಬೋದು. ಯಾಕಂದರೆ ಬಿಸಿ ನೀರು ಅದಕ್ಕೆ ತಾಗಬಾರ್ದು. ಈ ಚಳಿಗಾಲದಲ್ಲಿ ಇಡ್ಲಿನ ಬೇರೆ ರೀತಿಯಲ್ಲಿ ನಮಗೆ ಉಬ್ಬಿಸ್ಲಿಕ್ಕಾಗಲ್ಲ. ಇಲ್ಲಾಂದರೆ ಈಸ್ಟ್ ಸೋಡಾ ಎಲ್ಲ ಹಾಕಬೇಕು, ಹಾಕಲೇಬಾರ್ದು ಖಂಡಿತವಾಗಿ. ಆದ ನಂತರ ಸ್ಟವ್ ಆಫ್ ಮಾಡಿ ಈ ಥರ ಇಡಬೇಕು ನೋಡಿ. ಇದು ದೊಡ್ಡ ಪಾತ್ರೆ, ಇದು ಚಿಕ್ಕ ಪಾತ್ರೆ ನೋಡಿ. ಇದಕ್ಕೆ ಇವಾಗ ಮುಚ್ಚಿ ಇಡಬೇಕು. ಬೆಳಿಗ್ಗೆ ಎದ್ದೇಳುವಷ್ಟೊತ್ತಿಗೆ ಫುಲ್ಲು ಇಡ್ಲಿ ಹಿಟ್ಟಾಗಿರುತ್ತೆ. ಒಂದು ಪಾತ್ರೆದು ಮುಖ ನೋಡಿ ಈ ಥರ ಇಡಬೇಕು ನೋಡಿ ಬಿಸಿನೀರ ಮೇಲೆ. ಎಂಥ ಸಾಫ್ಟ್ ಇಡ್ಲಿ ಆಗುತ್ತೆ. ಸುಮ್ಮನೆ ಸೋಡಾ ಹಾಕಿ ಆರೋಗ್ಯನ ಹಾಳು ಮಾಡಬೇಡಿ. ಸೋಡಾ ಈಸ್ಟ್ ಏನೂ ಹಾಕಲಿಕ್ಕೆ ಹೋಗಬೇಡಿ. ಬೆಳಿಗ್ಗೆ ಬದುಕಿದರೆ ಇಡ್ಲಿನ ತೋರಿಸ್ತೀನಿ, ಇಲ್ಲಾಂದರೆ ಟಾಟಾ ಬೈ ಸಿ ಯು. ಬೆಳಿಗ್ಗೆ ಇಡ್ಲಿ ಮಾಡೋಣ ಅಂತ ಖಂಡಿತವಾಗಿ ಬದುಕಿದ್ದೇನೆ. ನಮ್ಮ ಇಡ್ಲಿ ಹಿಟ್ಟು ಹೇಗಾಗಿದೆ ಅಂತ ನೋಡೋಣ ಮೊದಲಲ್ವಾ. ನೋಡುವ, ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇಷ್ಟು ರುಬ್ಬಿಟ್ಟಿದೆ, ಇಷ್ಟಾಗಿದೆ ನೋಡಿ. ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ ಹಿಟ್ಟು. ನಾನು ರಾತ್ರಿ ಉಪ್ಪು ಹಾಕಿರಲಿಲ್ಲ, ಇವಾಗ ಉಪ್ಪು ಹಾಕಿ ಚೆನ್ನಾಗಿ ಕಲಸಬೇಕು. ಇಲ್ಲಾಂದ್ರೆ ಅಲ್ಲಲ್ಲಿ ಉಪ್ಪು ಬಾಕಿ ಆಗುತ್ತೆ. ತುಂಬ ಚೆನ್ನಾಗಿ ಕಲಸಿರಬೇಕು.
ಪಟ ಇಡ್ಲಿ ಮಾಡಿ ಮತ್ತೆ ಸಾಂಬಾರು ಮಾಡೋಣ. ಒಂದು ಲೈಟರ್ ಇಲ್ಲ, ಲೈಟರ್ ಹಾಳಾಗುತ್ತಿದೆ. ಲೈಟಾಗಿ ಎಣ್ಣೆ ಸವರಿದ್ದೀನಿ ಇಡ್ಲಿ ತಟ್ಟೆಗೆ. ಎಲ್ಲದಕ್ಕೂ ಅದರದಾದ ಕೆಲಸ ಇದೆ ಅಲ್ಲ. ದುಡಿಯೋ ಗಂಡಿಗೆ ಒಂದು ಕೆಲಸ ಆದರೆ ಮನೆಯಲ್ಲಿರೋ ಗೃಹಿಣಿಯರಿಗೆ ಅದಕ್ಕಿಂತ ಡಬಲ್ ಕೆಲಸ ಇರುತ್ತೆ. ಇದು ಒಂದು ಸಲ ಆಗುವಾಗ ಎಷ್ಟು 4, 5, 9 ಆಮೇಲೆ 15 ಇಡ್ಲಿ ಆಗುತ್ತೆ. 9, 16 ಇಡ್ಲಿ. ಹದಿನಾರು ಇಡ್ಲಿ. ನೆಕ್ಸ್ಟ್ ಸ್ವಲ್ಪ ಸಾಂಬಾರು ಮಾಡಬೇಕು ಇವಾಗ. ಇದು ಬೇಯ್ತಾ ಇರಲಿ, ನಮ್ಮ ಇಡ್ಲಿ ಬೇಯ್ತಾ ಇರಲಿ. ಈಗ ಮುಚ್ಚಳ ಎಲ್ಲಿಟ್ಟಪ್ಪ ನಾನು? ಬರ್ತಾ 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 ಟ್ಯೂಬ್ಲೈಟ್ ಆಗ್ತಾ ಇದ್ದೀನಿ. ವಯಸ್ಸಾಗ್ತಾ ಆಗ್ತಾ ನನಗೂ ವಯಸ್ಸಾಯಿತು, 25 ವಯಸ್ಸಾಯಿತು. ಈಗ ಇಡ್ಲಿಗೆ ಒಂದು ಸಾಂಬಾರು ಮಾಡಬೇಕಲ್ವಾ? ಬೇಗ ಬೇಗ ಕಟ್ ಮಾಡಿ ಹಾಕೋಣ. ನುಗ್ಗೆಕಾಯಿ ಕಟ್ ಮಾಡಿದಾಗಲೇ ಆಯಿತು. ಇನ್ನೂ 1-2 ಬದನೆಕಾಯಿ. ಈಗ ಇದನ್ನೆಲ್ಲ ತೊಳೆದಿದ್ದೀನಿ, ತರಕಾರಿನೆಲ್ಲ ತೊಳೆದು ಇನ್ನೂ ತೊಳಿಬೇಕು. ಇಡ್ಲಿಗೆ ಸಾಂಬಾರು, ಚಟ್ನಿಗಿಂತ ಸಾಂಬಾರನೇ ಚೆನ್ನಾಗಿರುತ್ತೆ. ನಾವು ಕುಕ್ಕರಲ್ಲಿ ಬೇಯಿಸಲ್ಲ, ಹಾಗೆ ಬೇಯಿಸ್ಬಿಡ್ತೀವಿ. ಬೇಳೆ ಮಾತ್ರ ಕುಕ್ಕರಲ್ಲಿ ಬೇಯಿಸಿ ಇದನ್ನು ಹಾಗೆ ಬೇಯಿಸ್ತೀವಿ. ಚೆನ್ನಾಗಿರೋದಿಲ್ಲ ಕುಕ್ಕರಲ್ಲೆಲ್ಲ ತರಕಾರಿ ಬೇಯಿಸ್ಬಾರ್ದು. ನಾವೆಲ್ಲ ಸಾಂಬಾರು ಪುಡಿ ಹಾಕಲ್ಲ, ರುಬ್ಬಿನೇ ಸಾಂಬಾರು ಮಾಡೋದು. ಒಂಚೂರು ತೆಂಗಿನ ತುರಿ ಹಾಕಿ ಸ್ವಲ್ಪ ನಿದ್ದೆ, ಬೆಳಿಗ್ಗೆ ನಿದ್ದೆ ಬರುತ್ತೆ ನನಗೆ, ನೈಟು ನಿದ್ದೆ ಇಲ್ಲ. ನಾನೊಂದು 2 ಸಲ ಮತ್ತೆ ತೊಳಿಬೇಕು. ಸಾಂಬಾರಿಗೆಲ್ಲ ಕಟ್ ಮಾಡಿದ್ದಾಯಿತು ನೋಡಿ. ಇನ್ನು ಇದಕ್ಕೆ ಮಸಾಲೆ ರೆಡಿ ಮಾಡಬೇಕು. ಕುಕ್ಕರಲ್ಲಿ ಬೇಳೆ ಬೇಯಿಸಬೇಕು. ಸಾಂಬಾರದು ತರಕಾರಿ ಬೇಯುವಾಗ ನಾವು ಇದಕ್ಕೆ ಹುಣಸೆಹಣ್ಣು ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿದ್ದೆ, ಅದರ ನೀರನ್ನ ಹಾಕಬೇಕು. ಬರೀ ಹುಣಸೆಹಣ್ಣು ನೀರು ಮಾತ್ರ. ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, ಉಪ್ಪು ಮತ್ತು ಸ್ವಲ್ಪ ನೀರು ಸೇರಿಸಿ ಇದನ್ನು ಇವಾಗ ನಾವು ಬೇಯಲಿಕ್ಕೆ ಇಡಬೇಕು. ಹಾಗೇ ಬೇಯಿಸಬೇಕು. ಈಗ ಹಾಗೇ ಬೇಯಿಸೋಣ ತರಕಾರಿನ, ಕುಕ್ಕರಲ್ಲಿ ಬೇಡ. ಇದು ಬೇಯ್ತಾ ಇರಲಿ ಆ ಕಡೆ. ಈಗ ತೊಗರಿ ಬೇಳೆನ ಕುಕ್ಕರಲ್ಲಿ ಬೇಯಿಸೋಣ. ತರಕಾರಿನ ಹಾಗೆ ಬೇಯಿಸ್ತಾ ಇದ್ದೀನಿ, ತೊಗರಿ ಬೇಳೆ ಕುಕ್ಕರಲ್ಲಿ. ಇವಾಗ ಸಾಂಬಾರು ಮಸಾಲೆ ಪದಾರ್ಥ ರೆಡಿ.
ತರಕಾರಿ ಇದರಲ್ಲಿ ಇಟ್ಟಿದ್ದೀನಿ, ಬೇಳೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಈಗ ಮಸಾಲೆಗೆ ರೆಡಿ ಮಾಡಬೇಕು. ಇಡ್ಲಿ ರೆಡಿ ಆಯಿತು ನೋಡಿ, ಸೂಪರಾಗಿರುವ ಇಡ್ಲಿ ರೆಡಿ ಆಯಿತು. ಎಷ್ಟು ಸಾಫ್ಟ್ ಬಂದಿದೆ ನೋಡಿ. ಇದಕ್ಕೆ ಯಾವುದೇ ಸೋಡಾ ಅಥವಾ ಯಾವುದೇ ಈಸ್ಟ್ ಅಥವಾ ಇನ್ಯಾವುದೇ ಎಕ್ಸ್ಟ್ರಾ ಪುಡಿನ ನಾನು ಹಾಕಿಲ್ಲ. ನೀವು ನೋಡಿದ್ದೀರಲ್ವ, ತುಂಬ ಸೂಪರಾಗಿ ಬಂದಿದೆ ಇಡ್ಲಿ. ಸಾಂಬಾರಿಗೆಲ್ಲ ಮನೆಯಲ್ಲೇ ಆವಾಗವಾಗ ಮಸಾಲೆ ಮಾಡೋದು ನೋಡಿ. ಗುಂಟೂರು ಮೆಣಸಿನಕಾಯಿ, 3/4 ಸ್ಪೂನ್ ಧನಿಯಾ ಬೀಜ, 1/4 ಸ್ಪೂನ್ ಬಂದು ಏನು ಹೇಳಿದೆ ಕಡಲೆಬೇಳೆ, 1/4 ಸ್ಪೂನ್ ಉದ್ದಿನಬೇಳೆ, ಆಮೇಲೆ ಚಿಟಿಕೆ ಮೆಂತ್ಯ, ಚಿಟಿಕೆ ಜೀರಿಗೆ, ಆಮೇಲೆ 2 ಕಡ್ಡಿ ಕರಿಬೇವು ಸೊಪ್ಪು. ಇದನ್ನು ನಿಧಾನಗತಿಯಲ್ಲಿ ಹುರಿದು ಒಂಚೂರು ತೆಂಗಿನ ತುರಿ ಹಾಕ್ಕೊಂಡು ನಾವು ಸಾಂಬಾರು ಮಾಡೋದು. ನಾವು ಸಾಂಬಾರು ಪುಡಿ ಎಲ್ಲ ಬಳಸೋದೇ ಇಲ್ಲ. ಆಮೇಲೆ 1 ಸಣ್ಣ ಕಪ್ಪು ತೆಂಗಿನ, ಆಮೇಲೆ ಸಣ್ಣ ಕಪ್ಪಿನಷ್ಟು ತೆಂಗಿನ ತುರಿ. ಇದು ಬೇಕಂದರೆ ಬಿಸಿ ಮಾಡ್ಬೋದು, ಬೇಡ ಅಂದರೆ ಬೇಡ. ಬಿಸಿ ಮಾಡಿದರೆ ಸಾಂಬಾರು ಬೇಗ ಕೆಟ್ಟೋಗೋದಿಲ್ಲ. ಆಲ್ರೆಡಿ ನಾವು ಹುಣಸೆ ಹಣ್ಣೆಲ್ಲ ಅದಕ್ಕೆ ಸಾಂಬಾರಿಗೆ ಅದು ಹಾಕಿದ್ದೀವಲ್ವ, ಸಾಕದು. ಇದು ಅರಿಶಿನ ಪುಡಿ ಕೂಡ ಹಾಕಿದ್ದೀವಿ. ತರಕಾರಿ ಬೇಯುವಾಗ ಉಪ್ಪು ಹಾಕಿದ್ದೀವಿ. ಇನ್ನಿಷ್ಟನ್ನು ರುಬ್ಬಿ ಹಾಕಿದರೆ ಆಯಿತು. ಈಗ ಸಾಂಬಾರು ಮಸಾಲೆಗೆ ರುಬ್ಬೋಣ ಅಲ್ವಾ. ಸಾಂಬಾರು ಸಾರೆ ಸಾಂಬಾರೇ ಸಾರಿನ ಬಿಟ್ಟಿಲಿ ಕಲ್ಯಾಣ, ಈ ಥರ ಒಂದು ಹಾಡಿದೆ ಮಲಯಾಳದಲ್ಲಿ. ಈಗ ತರಕಾರಿ ಬೆಂದಿದೆ. ನಾವೀಗ ಕುಕ್ಕರಲ್ಲಿ ಬೇಯಿಸಿರುವ ಬೇಳೆಯನ್ನು ಸೇರಿಸೋಣ ಅಲ್ವ. ಇದಕ್ಕೆ ಪಾತ್ರೆ ಚಿಕ್ಕದಾಯಿತು ಅಂತ ಅನಿಸುತ್ತೆ, ಆದರೂ ಪರವಾಗಿಲ್ಲ. ಇದಕ್ಕೆ ನಾವು ರುಬ್ಬಿರುವ ಮಸಾಲೆಯನ್ನು ಹಾಕೋಣ. ಈಗ ನೋಡಿ, ಬೇಕಾದಷ್ಟು ನೀರಿದೆ, ಒಂಚೂರು ನೀರು ಸೇರಿಸೋಣ ಅದಕ್ಕೆ. ಇದನ್ನು ಚೆನ್ನಾಗಿ ಕುದಿಸಬೇಕು. ಸಾಂಬಾರನ್ನ ಚೆನ್ನಾಗಿ ಕುದಿಸೋಣ. ನಮ್ಮ ಸಾಂಬಾರು ಕುದೀತಾ ಇದೆ. ಇವಾಗ ಒಗ್ಗರಣೆ ಸೊಪ್ಪು ಹಾಕೋಣ. ನಾವು ಒಗ್ಗರಣೆಗೆ ಹಾಕಲ್ಲ. ಈಗ ಬೇಕು ಅನಿಸಿದ್ರೆ ಮಾತ್ರ ಒಂದು ಸಾಸಿವೆ ಒಣಮೆಣಸಿನಲ್ಲಿ ಒಂದು ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋಣ ಅಲ್ವ. ಇದು ಚೆನ್ನಾಗಿ ಕುದೀತಾ ಇರಲಿ. ಈ ಕಡೆ ನಾವು ಸಾಸಿವೆ ಮತ್ತು ಒಣಮೆಣಸಿನಕಾಯಿ ತಗೊಂಡು ಒಗ್ಗರಣೆ ಹಾಕೋಣ. ಬೇಕಂದ್ರೆ ಮಾತ್ರ ಒಗ್ಗರಣೆ ಹಾಕಲೇಬೇಕು ಅಂತ ಇಲ್ಲ. ಆಲ್ರೆಡಿ ನಾವು ಕರಿಬೇವು ಸೊಪ್ಪು ಹಾಕಿದ್ದೇವಲ್ಲ ನೋಡಿ. ತರಕಾರಿ ಎಲ್ಲ ಇಡೀ ಇದೆ. ಯಾಕೆ ಹೇಳಿ, ಇದು ಪಾತ್ರೆಯಲ್ಲಿ ನಾವು ಹಾಗೆ ಬೇಯಿಸಿದಲ್ವ. ಕುಕ್ಕರಲ್ಲಿ ಬೇಯಿಸಿದರೆ ಒಂಥರ ಏನು ಹೇಳೋದು, ಮುದ್ದೆ ಥರ ಆಗಿಬಿಡುತ್ತೆ ಅದು. ಈಗ ನಮ್ಮ ಸಾಂಬಾರು ರೆಡಿ ಆಯಿತು. ನಾನೊಂದು ಒಗ್ಗರಣೆ ಹಾಕಿದೆ ಅದಕ್ಕೆ, ಇರಲಿ ಅಲ್ವ. ಆಮೇಲೆ ಒಗ್ಗರಣೆ ಬೇಜಾರು ಮಾಡೋದು ಬೇಡ ಅಲ್ವ. ನೋಡಿ, ಈಗ ಒಗ್ಗರಣೆ ಒಂದು ಹಾಕ್ತೀವಿ. ಆ ಕಡೆ ಇಡ್ಲಿ ಕೂಡ ರೆಡಿಯಾಗಿದೆ. ನೋಡಿ, ನಮ್ಮ ಸಾಂಬಾರು ರೆಡಿ ಆಯಿತು. ಇಷ್ಟನ್ನು ಯಾಕೆ ಅಲ್ವ ವೇಸ್ಟ್ ಮಾಡೋದು. ನೋಡಿ, ಬ್ಯೂಟಿಫುಲ್ ಆಗಿರುವ ಸಾಂಬಾರು ರೆಡಿ. ನೋಡಿ, ನಮ್ಮ ಇಡ್ಲಿ ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತು ನೋಡಿ. ಹಾಗೆ ನನ್ನ ಈ ಬಡ ಚಾನಲಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ.
ಹಾಗೆ ಎಲ್ಲರಿಗೂ ಟಾಟಾ ಬಾಯ್. ಹೆಚ್ಚೆಚ್ಚು ನನ್ನ ವಿಡಿಯೋ ನೋಡಿ, ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೀನಿ. ಟಾಟಾ ಬಾಯ್. ಹಾಯ್, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಾನು ಒಂದು ಒಳ್ಳೆಯ ರುಚಿಕರವಾದ ಸಾಂಬಾರು ಮತ್ತು ಇಡ್ಲಿ ಮಾಡಿದ್ದೀನಿ. ಅದಕ್ಕೆ ನಿನ್ನೆ ನೈಟಿನಲ್ಲೇ ಪ್ರಿಪೇರ್ ಮಾಡಿದ್ದೀನಿ. ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ.